ತಿರುಪತಿ ಆರತಿ ವಿವಾದವೀಗ ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ನಡುವೆ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗಿದೆ. ಟಿಟಿಡಿಯಲ್ಲಿ ಮೊದಲ ಪೂಜೆ ವಿಚಾರದಲ್ಲಿ ಸಿಎಂ ಕೊಟ್ಟಿದ್ದ ಹೇಳಿಕೆ ಟಿಟಿಡಿ ಸದಸ್ಯರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಧಾರ್ಮಿಕ ಕ್ಷೇತ್ರದಲ್ಲಿ ರಾಜಕೀಯ ಮಾಡೋದು ಬಿಟ್ಟು ಇಲ್ಲಿನ ನಿಯಮವನ್ನು ಅರಿತು ಮಾತನಾಡಿ ಅಂತ ಟಿಟಿಡಿ ಕಿವಿಮಾತು ಹೇಳಿದೆ. ತಿರುಪತಿ ವಿಚಾರದಲ್ಲಿ ಕರ್ನಾಟಕದಿಂದ ಪಾಲಿಟಿಕ್ಸ್. ದೇವರ ಹೆಸರಿನಲ್ಲಿ ರಾಜಕೀಯ ಬೇಡ ಎಂದ ಟಿಟಿಡಿ. ವಿಶ್ವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ತಿರುಮಲ ತಿರುಪತಿ ಪ್ರತಿನಿತ್ಯ ಕೋಟ್ಯಾಂತರ ಭಕ್ತರು ಬಂದು ಹೋಗುವ ಪವಿತ್ರದ ಸ್ಥಳವೀಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಶ್ರೀವಾರಿ ಸನ್ನಿಧಿಯಲ್ಲಿನ ಆರತಿ ನಿಯಮ ಬದಲಾವಣೆ ವಿಚಾರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ರಾಜಕೀಯ ನಾಯಕರ ವಾಕ್ಸಮರಕ್ಕೆ ಕಾರಣವಾಗಿದೆ. ತಿರುಪತಿಗೆ ಭೇಟಿ ನೀಡೋ ಜನಪ್ರತಿನಿಧಿಗಳಿಗೆ ಪವಿತ್ರ ಸೇವೆ ಸಿಗ್ತಾ ಇಲ್ಲ. ಹೀಗಾಗಿ ಹೊಸ ಪ್ರೋಟೋಕಾಲ್ ಹೊರಡಿಸಿ ಅಲ್ಲಿ ಸರ್ಕಾರದ ಅಧಿಕೃತ ಪ್ರತಿನಿಧಿಯಾಗಿ ಸಚಿವರು, ಶಾಸಕರು, ಸಂಸದರು, ಹಿರಿಯ ಅಧಿಕಾರಿಗಳು ಹಾಗೂ ನ್ಯಾಯಾಧೀಶರಿಗೆ ಮೊದಲ ಆರತಿ ಸೇವೆಯಲ್ಲಿ ಅವಕಾಶ ನೀಡಲು ವ್ಯವಸ್ಥೆ ಮಾಡಲಾಗುವುದು ಅಂತ ಹೇಳಿದ್ರು. ಇದು ರಾಜಕೀಯವಾಗಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಸಿಎಂ ಹೇಳಿಕೆಗೆ ಟಿಟಿಡಿ ಮಂಡಳಿ ಖಾರವಾಗಿಯೇ ಪ್ರತಿಕ್ರಿಯೆ ನೀಡಿದೆ. ದೇಗುಲದಲ್ಲಿ ಆರತಿಯ ವಿಶೇಷ ಹಕ್ಕು ಮತ್ತು ಗೌರವ ಕೇವಲ ಮೈಸೂರು ಮಹಾರಾಜರ ಪರಂಪರೆಗೆ ಸೇರಿದ್ದಾಗಿದೆ. ಇದನ್ನ ರಾಜಕಾರಣಿಗಳು ಮತ್ತು ಇತರ ಪ್ರತಿನಿಧಿಗಳಿಗೆ ವಿಸ್ತರಿಸುವುದು ಸರಿಯಲ್ಲ. ಈ ಕುರಿತು ಮಾತನಾಡಿದ ಟಿಟಿಡಿ ಸದಸ್ಯ ಭಾನುಪ್ರಕಾಶ್ ರೆಡ್ಡಿ, ಇದು ಟಿಟಿಡಿ ಸಂಪ್ರದಾಯಕ್ಕೆ ವಿರೋಧವಾಗಿದೆ. ಧಾರ್ಮಿಕ ಕ್ಷೇತ್ರದಲ್ಲಿ ರಾಜಕೀಯ ಬೆರೆಸೋದು ಸರಿಯಲ್ಲ. ಶ್ರೀ ಕ್ಷೇತ್ರದಲ್ಲಿ ಎಲ್ಲಾ ಭಕ್ತರಿಗೂ ಸಮಾನವಾಗಿ ಕಾಣಲಾಗ್ತಾ ಇದೆ. ಇಲ್ಲಿ ಆರತಿ ಅಥವಾ ದೇವಸ್ಥಾನದ ಯಾವುದೇ ಸೇವೆಗಳು ಟಿಟಿಡಿ ನಿಯಮಾವಳಿಗಳ ಪ್ರಕಾರವೇ ನಡೆಯುತ್ತದೆ. ಯಾರೊಬ್ಬರ ವಿರುದ್ಧವೂ ಉದ್ದೇಶಪೂರ್ವಕವಾಗಿ ವರ್ತಿಸಲಾಗ್ತಾ ಇಲ್ಲ. ವಾಸ್ತವಾಂಶಗಳನ್ನ ತಿಳಿಯದೆ ರಾಜಕೀಯ ಹೇಳಿಕೆಗಳನ್ನ ನೀಡೋದು ಸೂಕ್ತವಲ್ಲ ಅಂತ ಕಿಡಿಕಾರಿದ್ದಾರೆ. కర్ణాటక ముఖ్యమంత్రి డికే శివకుమార్ గారు నిన్న ఒక స్టేట్మెంట్ ఇచ్చారు. తిరుమలలో నిత్య హారతుల్లో ఎమ్మెల్యేలని, మంత్రుల్ని, ఇంకా అధికారుల్ని నేను దాంట్లో దర్శనం కలిగించే భాగ్యం కల్పిస్తామని చెప్పి, అయ్యా ఇది మైసూర్ మహారాజుకి ఇచ్చినటువంటి గౌరవార్థం, రాజకీయ నాయకుల కోసం కాదు. అది ముఖ్యంగా మీరు గుర్తుపెట్టుకోవాలి. దీన్ని రాజకీయ క్షేత్రంగా చేయొద్దండి డికే శివకుమార్ గారు. ಅಷ್ಟೇ ಅಲ್ಲದೆ ಟಿಟಿಡಿ ಒಂದು ಪವಿತ್ರ ಧಾರ್ಮಿಕ ಕ್ಷೇತ್ರ. ಈ ಕ್ಷೇತ್ರದ ವಿಚಾರದಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ. ಭಕ್ತರ ಹಿತರಕ್ಷಣೆಗೆ ಟಿಟಿಡಿ ಮಂಡಳಿ ಸದಾ ಬದ್ಧವಾಗಿದ್ದು, ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ದೇವರ ಹೆಸರನ್ನ ಬಳಸಬೇಡಿ ಅಂತಾನೂ ಮನವಿ ಮಾಡಿದ್ದಾರೆ. ಒಟ್ನಲ್ಲಿ ತಿರುಪತಿ ಆರತಿ ವಿಚಾರವೀಗ ಕರ್ನಾಟಕ ವರ್ಸಸ್ ಟಿಟಿಡಿ ಮಂಡಳಿ ಎಂಬಂತಾಗಿದೆ. ಭಾನುಪ್ರಕಾಶ್ ರೆಡ್ಡಿ ಅವರ ಈ ತಿರುಗೇಟಿಗೆ ರಾಜ್ಯದ ನಾಯಕರು ಮುಂದಿನ ದಿನಗಳಲ್ಲಿ ಹೇಗೆ ಪ್ರತಿಕ್ರಿಯಿಸುತ್ತಾರೆ, ಹಾಗೇನೆ ಮುಂದಿನ ದಿನಗಳಲ್ಲಿ ಈ ವಿವಾದ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.